ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ನಾವು ತುಮಕೂರು ಇಲ್ಲೇ ಉಪ್ಪಾರಳ್ಳಿ ಏರಿಯಾದಿಂದ ಈ ಸಿದ್ಧಗಂಗಾ ಹಾಸ್ಪಿಟಲಿಗೆ ಬಂದಿರೋದು. ಸೊ ನನ್ನ ಮಗನಿಗೆ ಹೈ ಫೀವರ್ ಆಗಿ ಮನೆಯಲ್ಲಿ ಪಿಟ್ಸು ಇಮಿಡಿಯೇಟ್ ಕಂಡಾಗ ನಮ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಪರಿಚಯಸ್ಥರು ಒಬ್ಬರು ಈ ಹಾಸ್ಪಿಟ್ಲಿನ ನಮಗೆ ಸಜೆಷನ್ ಮಾಡಿದ್ರು. ಸೊ ಅದ್ರ ಮೂಲಕ ನಾವು ಈ ಹಾಸ್ಪಿಟ್ಲಿಗೆ ಬಿಫೋರ್ ನನ್ನ ಮಗ ಅನ್ಕನ್ಸೆಷನ್ ಆಗಿದೆ ಇಲ್ಲಿ ಬರೋಕ್ಕೆ ಮುಂಚೆ ಪಿಟ್ಸಿಂದ. ಇಲ್ಲಿ ಬಂದಾಗ ಫಸ್ಟ್ ಬಿಗಿನಿಂಗು ತುಂಬ ಕೇರ್ ಮಾಡಿ ಅವನ್ನ ಫಸ್ಟ್ ಏಡಲ್ಲಿ ಏನು ಮಾಡಬೇಕು ಫಸ್ಟ್ ಸ್ಟೆಪ್ಸ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಅಲ್ಲಿಂದ ಇವನ್ನ ಅಡ್ಮಿಟ್ ಮಾಡಿಕೊಂಡ್ರು ಅವ್ನಿಗೆ ಪಿಟ್ಸಿದ್ದಿಂದ. ಸೊ ನೆಕ್ಸ್ಟು ಅದ್ರದ್ದು ಪ್ರಿಕಾಷನ್ ಹೇಗಾಯ್ತು ಅಂದರೆ ತುಂಬ ಹೈ ಫೀವರ್ ಇತ್ತು ಅವ್ನಿಗೆ. 105 ಹತ್ರ 105 ಇತ್ತು. ಸೊ ಅವ್ನಿಗೆ ಕೆಲವೊಮ್ಮೆ ಕಾನ್ಸಿಯಸ್ನೆಸ್ಸೇ ಇರ್ತಿರ್ಲಿಲ್ಲ. ಸೊ ಅವರು ಮೆಡಿಸಿನ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಇರೋ ಸಿಸ್ಟರ್ಸ್ಗಳು ತುಂಬ ಹೆಲ್ಪ್ ಮಾಡಿದ್ರು. ಹೈ ಫೀವರ್ ಅಂದರೆ ಫೀವರ್ನ ಅವನ್ನ ರೆಡ್ಯೂಸ್ ಮಾಡಬೇಕು, ದೆರ್ ಈಸ್ ನೋ ಆಪ್ಷನ್. ಅದಕ್ಕೆ ಅವ್ನಿಗೆ ಫೀವರ್ ರೆಡ್ಯೂಸ್ ಆದರೆ ಅವ್ನಿಗೆ ಪಿಟ್ಸ್ ಕಡಿಮೆ ಆಗುತ್ತೆ ಅಂತ ಸಜೆಷನ್ ಮಾಡಿದ್ರು. ಆದರೆ ನಮಗೆ ಹೇಗೆ ಅವನ್ನ ಕೋಲ್ಡ್ ಮಾಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಡೇ ಆ್ಯಂಡ್ ನೈಟ್ ಇಲ್ಲಿರೋ ಸಿಸ್ಟರ್ಸು ತುಂಬ ಹೆಲ್ಪ್ ಮಾಡಿ ಅವನ್ನ ಫೀವರ್ನ ರೆಡ್ಯೂಸ್ ಮಾಡಿದ್ರು ಫಸ್ಟು. ಸೊ ಆಮೇಲೆ ಡಾಕ್ಟರ್ ಬಂದು ಡಾಕ್ಟರ್ ತುಂಬ ಚೆನ್ನಾಗಿ ಸಜೆಷನ್ ಕೊಟ್ಟರು. ಸೊ ಐ ಥಿಂಕ್ ಅವ್ರನ್ನ ನೋಡೋಕ್ಕೆ ಬಂದಾಗ ಫಸ್ಟು ½ an hour ಟೈಮ್ ತೊಗೊಂಡಿದ್ದಾರೆ. ಹೇಗೆ ಬಿಹೇವ್ ಮಾಡ್ತಿದ್ದ, ಫಸ್ಟ್ ಏನಾಯಿತು, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ನ ಕೇಳಿದ್ದಾರೆ ಅವನ್ನ. ಸೊ ಅವ್ನು ಹೇಗಿದ್ದ, ಹೇಗಾಯಿತು, ಏನು ಪ್ರೊಸೀಜರ್ ಅಂತ ಕೇಳಿ, ಸೊ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ, ಸೊ ಅವನಿಗೆ ಅಂತಲೇ ಹಾಫ್ ಆನ್ ಅವರ್ ಐ ಥಿಂಕ್ ಸುಮಾರು ಡಾಕ್ಟ್ರು ಬಂದಿದ್ರು ಅವನ್ನ ನೋಡ್ಕೊಳ್ಳೋಕ್ಕೆ. ಸೊ ನೋಡಿ ಅವ್ನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಅವ್ನಿಗೆ 24 hours ಒಳಗಡೆ ಇದನ್ನು ಅವನು ಏನು ಹೈ ಫೀವರ್ ಇತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ರೆಡ್ಯೂಸ್ ಮಾಡಿದ್ರು. ಸೊ ಆ್ಯಂಡ್ ನೆಕ್ಸ್ಟ್ ಡೇ ಬೈ ಡೇ ಅವ್ನಿಗೆ ಕೇರ್ ಮಾಡ್ತಾ ಬಂದರು. ಸೊ ಈವನ್ ಅವ್ನು ಆ್ಯಕ್ಚುಲಿ 2 daysಗೆ ಅವ್ನಿಗೆ ಫೀವರ್ ರೆಡ್ಯೂಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಈಗ ಅವನು 2 daysಗೆ ನಾರ್ಮಲ್ ಸ್ಟೇಜಿಗೆ ಬಂದು, ಸೊ ಡಾಕ್ಟರ್ ಸಜೆಷನಿಂದ ಮತ್ತು ಅವ್ರ ಹೆಲ್ಪಿಂದ ನನ್ನ ಮಗ ಇವಾಗ ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾನೆ. ಐ ಥಿಂಕ್ ಇದು ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ಸು. ಸೊ ಆ್ಯಂಡ್ ದೆನ್ ಇಲ್ಲಿರೋ ಕ್ಲೀನ್ನೆಸ್ ಆಗಲಿ, ಮೇಂಟೆನೆನ್ಸ್ ಆಗಲಿ, ಆಮೇಲೆ ಸಪೋರ್ಟಿಂಗ್ಸ್ ಆಗಲಿ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಸೊ ಯಾರೇ ಬಂದರೂ ಇದು ಹೊಸ ಹಾಸ್ಪಿಟಲು ಹೇಗೋ ಏನೋ ಅಂತ ಹೆದರ್ಕೊಳ್ಳೋದು ಬೇಕಿಲ್ಲ. ಡಾಕ್ಟರ್ಸ್ ಬಗ್ಗೆ ಆಗಲಿ, ಇಲ್ಲಿರೋ ಯಾರೇ ಆದರೂ ಫ್ಯಾಕಲ್ಟೀಸ್ ಬಗ್ಗೆ ಆಗಲಿ ಯಾವುದೇ ರೀತಿಯ ಹೆದರಿಕೆ ಬೇಡ. ಸೊ ಆರಾಮಾಗಿ ನೀವು ಈ ಸಿದ್ಧಗಂಗಾ ಹಾಸ್ಪಿಟಲಿಗೆ ಬಂದು ನಿಮ್ಮ ಯಾರೇ ಪೇಷಂಟ್ಸ್ ಇದ್ರೂ ತೋರಿಸ್ಕೋಬೋದು, ಅಥವಾ ನಿಮಗೆ ಪರಿಚಯಸ್ಥರನ್ನ ಇಲ್ಲಿ ಸಜೆಷನ್ ಮಾಡ್ಬೋದು. ನಾನು ಕೂಡ ಅದೇ ಪ್ಲ್ಯಾನಲ್ಲಿ ಇದ್ದೀನಿ, ಬಿಕಾಸ್ ನಮ್ಗೆ ಇದು ಹೊಸ ಹಾಸ್ಪಿಟಲು. ಸೊ ನನ್ನ ಅನಿಸಿಕೆ, ನನಗೆ ಯಾರಾದರೂ ಕೇಳಿದ್ರೆ ಖಂಡಿತ ನಾನು ಫಸ್ಟ್ ಪ್ರಿಫರೆನ್ಸ್ ಈ ಸಿದ್ಧಗಂಗಾ ಹಾಸ್ಪಿಟಲ್ಗೆ ಕೊಡ್ತೀನಿ. ಸೊ ಥ್ಯಾಂಕ್ ಯು.